ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಒಂದಷ್ಟು ಎಂಟ್ರಿಗಳನ್ನು ಕೊಟ್ಟು ಇದರಲ್ಲಿ ಯಾವ್ದ್ಯಾವುದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, ಯಾವ್ದ್ಯಾವುದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಮೆನ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಏನು ಎಕ್ಸ್ಪ್ಲೈನ್ ಮಾಡೋದು ಬೇಡ. ಯಾವ್ದ್ಯಾವ್ದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ, ಯಾವ್ದ್ಯಾವ್ದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಬರೆದ್ರಾಯಿತು. 15 ಮಾರ್ಕ್ಸಿಗೆ ಕೇಳಿರುವಂಥ ಪ್ರಾಬ್ಲಮ್. ನಿಮಗೀಗ 15 ಮಾರ್ಕ್ಸಿನ ಪ್ಯಾಟ್ರನ್ ಇಲ್ಲ NEP ಆಗಿದ್ದರಿಂದ. SCP ಅಂದರೆ ಬಿಫೋರ್ ನಿಮ್ಮ NEP ಸಿಲೆಬಸ್ ಬರೋದಕ್ಕಿಂತ ಮುಂಚೆ 15ಗೆ ಕೇಳ್ತಾ ಇದ್ರು. 5, 10, 15 ಪ್ಯಾಟ್ರನ್ ಇತ್ತು. ಸೊ ಈಗ ನಿಮಗೆ ಮ್ಯಾಕ್ಸಿಮಮ್ ಅಂತಂದರೆ ಈ ಥರದ ಪ್ರಾಬ್ಲಮನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. 10 ಎಂಟ್ರಿ ಕೊಟ್ಟು 10 ಮಾರ್ಕ್ಸಿಗೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಯಾವ್ದ್ಯಾವುದು ಇನ್ವೆಸ್ಟ್ಮೆಂಟು, ಯಾವ್ದ್ಯಾವುದು ನಾನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ನೀವು ಬರಿಬೇಕಾಗತ್ತೆ. ಈಸಿ ಪ್ರಾಬ್ಲಮ್ ನೋಡಿ. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತಂದರೆ ನೀವು ಯಾವ್ದಾದ್ರು ಒಂದು ಸೈಟ್ ಅಥವಾ ಲ್ಯಾಂಡನ್ನು ತೊಗೊಂಡು ಆ ಲ್ಯಾಂಡನ್ನು ಫ್ಯೂಚರ್ ಯೂಸಿಗೆ ಅಂತ ಹಾಗೆ ಬಿಡಬೇಕು. ಇನ್ವೆಸ್ಟ್ಮೆಂಟ್ ಅಂತಂದರೆ ಏನು, ಎಲ್ಲೋ ಒಂದು ಕಡೆ ನೀವು ಫಾರ್ ಎಕ್ಸಾಂಪಲ್ ಬ್ಯಾಂಕಲ್ಲಿ ಒಂದು 10 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ಬ್ಯಾಂಕಲ್ಲಿ ಆ ದುಡ್ಡನ್ನು ಹಾಗೆ ಬಿಟ್ಟರೆ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಅಂತೀವಿ. ಅದನ್ನು ಆ ದುಡ್ಡನ್ನು ತೆಗಿಲಿಕ್ಕಿಲ್ಲ. ಇಲ್ಲೂ ಅದೇ ಥರನೇ ಬಿಲ್ಡಿಂಗನ್ನು ಅಥವಾ ಲ್ಯಾಂಡನ್ನು ತೊಗೊಂಡು ಫ್ಯೂಚರ್ ಯೂಸಿಗೆ ಹಾಗೆ ಬಿಡಬೇಕು. ಆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗನ್ನು ಬೇರೆಯವರಿಗೆ ಸೇಲ್ ಮಾಡೋದು ಅಥವಾ ಓನರೇ ಅಕ್ಯುಪೈ ಮಾಡೋದು, ಆ ಥರ ಮಾಡಿದ್ರೆ ಅದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಸಿಂಪಲ್ ಲ್ಯಾಂಡ್ ಅಥವಾ ಬಿಲ್ಡಿಂಗನ್ನು ತೊಗೊಂಡು ಫ್ಯೂಚರಿಗೆ ಹಾಗೆ ಬಿಡಬೇಕು ಅಥವಾ ಲಾಂಗ್ ಟರ್ಮ್ ಲೀಸಿಗೆ ಕೊಡ್ಬೋದು. ಲಾಂಗ್ ಟರ್ಮ್ ಲೀಸಿಗೆ ಕೊಟ್ಟರೆ ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಬೇರೆ ಎಲ್ಲದೂ ಕೂಡ ನಾನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಇಲ್ಲಿ ನಾನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಯಾವ್ದ್ಯಾವುದು ಅಂತ ಇಲ್ಲೊಂದು 10 ಎಂಟ್ರಿ ನೋಟ್ ಡೌನ್ ಮಾಡಿದ್ದೀನಿ. ನೀವು ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ, ಯಾವ್ದ್ಯಾವುದು ನಾನ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ. ನೋಡಿ, ಪ್ರಾಪರ್ಟಿ ಯೂಸ್ಡ್ ಇನ್ ಪ್ರೊಡಕ್ಷನ್ ಆ್ಯಂಡ್ ಸಪ್ಲೈ. ಒಂದು ಪ್ರಾಪರ್ಟಿ ತೊಗೊಂಡು ಅಲ್ಲಿ ಪ್ರೊಡಕ್ಷನ್ ಮಾಡಿದ್ರೆ ಅದು ನಾವು ಫ್ಯಾಕ್ಟ್ರಿಯಾಗಿ ಕನ್ವರ್ಷನ್ ಮಾಡ್ಕೊಂಡಂಗೆ ಆಗುತ್ತೆ. ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಲ್ಲ. ಪ್ರಾಪರ್ಟಿ ತೊಗೊಂಡು ಖಾಲಿ ಬಿಡಬೇಕು. ಪ್ರಾಪರ್ಟಿ ಅಕ್ಯುಪೈಡ್ ಬೈ ದ ಎಂಪ್ಲಾಯೀಸ್. ಪ್ರಾಪರ್ಟಿ ತೊಗೊಂಡು ಅದನ್ನು ಎಂಪ್ಲಾಯೀಸಿಗೆ ಬಿಟ್ಕೊಡೋದು. ಅಲ್ಲಿಗೆ ಎಂಪ್ಲಾಯೀಸಿಗೆ ಬಿಟ್ಕೊಟ್ರೆ ಅದು ಆಫೀಸ್ ಮಾಡ್ಕೊಂಡಂಗೆ ಆಗುತ್ತೆ. ಅದು ಕೂಡ ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಪ್ರಾಪರ್ಟಿ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಆನ್ ಬಿಹಾಫ್ ಆಫ್ ಥರ್ಡ್ ಪಾರ್ಟಿ. ಥರ್ಡ್ ಪಾರ್ಟಿಯವರಿಗೆ ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿಕೊಟ್ಟು ಅವರಿಗೆ ಮಾರ್ತಾ ಇರೋದು, ಅದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಪ್ರಾಪರ್ಟಿ ಹೆಲ್ಡ್ ಫಾರ್ ಸೇಲಿಗೆ ಇಟ್ಟಿರುವಂಥ ಪ್ರಾಪರ್ಟಿ ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಸೊ ಇವೆಲ್ಲ ಓದೋದು ಬದಲು ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಒಂದು ಲ್ಯಾಂಡ್ ಅಥವಾ ಬಿಲ್ಡಿಂಗನ್ನು ತಗೊಂಡು ಫ್ಯೂಚರ್ ಯೂಸಿಗೆ ಹಾಗೆ ಖಾಲಿ ಬಿಡಬೇಕು. ಇಲ್ಲ ಅಂತಂದರೆ ಲಾಂಗ್ ಟರ್ಮ್ ಲೀಸಿಗೆ ಕೊಡ್ಬೋದು. ಅವಾಗ ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಅನ್ಸ್ಕೊಳುತ್ತೆ. ಸೊ ಇಲ್ಲಿ ಒಂದಷ್ಟು ಎಂಟ್ರಿಗಳು ಕೊಟ್ಟಿದ್ದಾರೆ. ಫಸ್ಟ್ ಎಂಟ್ರಿ, ಲ್ಯಾಂಡ್ ಹೆಲ್ಡ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಲ್ಯಾಂಡನ್ನು ತೊಗೊಂಡು ಲಾಂಗ್ ಟರ್ಮಿಗೆ ಅದ್ರ ವ್ಯಾಲ್ಯೂ ಜಾಸ್ತಿ ಆಗಲಿ ಅಂತ ಹಾಗೆ ಖಾಲಿ ಬಿಟ್ಟಿದ್ದೀರಾ. ಸೊ ಇದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ನೀವು ಹೇಗೆ ಬರ್ಕೊಳ್ಬೇಕು, ಫಸ್ಟ್ ಎಂಟ್ರಿ ಎ ಅಂತ ಬರ್ಕೊಳ್ಬೇಕು. ಅದ್ರ ಆ್ಯರೋ ಮಾರ್ಕ್ ಹಾಕಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿನ, ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿನ. ಈಗ ಇದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ನಾನಿಲ್ಲಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ IP ಅಂತ ಬರಿತಾ ಇದ್ದೀನಿ. ನೀವು ಎಕ್ಸಾಮ್ನಲ್ಲಿ ನೀಟಾಗಿ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿನ ಬರೀಬೇಕು. ಪ್ರಾಪರ್ಟಿ ಯೂಸ್ಡ್ ಇನ್ ಪ್ರೊಡಕ್ಷನ್ ಆ್ಯಂಡ್ ಸಪ್ಲೈ. ಪ್ರಾಪರ್ಟಿ ತೊಗೊಂಡು ಅಲ್ಲಿ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಾ, ಅಲ್ಲಿ ಏನೂ ಮಾಡಬಾರ್ದು, ಖಾಲಿ ಬಿಟ್ಟರೆ ಮಾತ್ರ ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಈಗ ಇದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಗೊತ್ತಾಗಲಿಲ್ಲ ಅಂದರೆ ಇಲ್ಲಿ ಬರ್ಸಿದ್ದೀನಿ ನೋಡಿ ಯಾವ್ದಾವುದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ. ನೆಕ್ಸ್ಟ್, ಬಿಲ್ಡಿಂಗ್ ಲೀಸ್ಡ್ ಔಟ್ ಅಂಡರ್ ಲಾಂಗ್ ಟರ್ಮ್ ಆಪರೇಷನ್. ಬಿಲ್ಡಿಂಗ್ ತೊಗೊಂಡು ಲಾಂಗ್ ಟರ್ಮ್ ಲೀಸಿಗೆ ಕೊಟ್ಟಿದ್ದೀರಾ, ಇದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ನೆಕ್ಸ್ಟ್, ಪ್ರಾಪರ್ಟಿ ಹೆಲ್ಡ್ ಫಾರ್ ಸೇಲಿಗೆ ಇಟ್ಟಿರುವಂಥ ಪ್ರಾಪರ್ಟಿ. ಯಾವುದಾದ್ರು ಒಂದು ಪ್ರಾಪರ್ಟಿನ ಸೇಲಿಗೆ ಇಟ್ಟರೆ ಅದು ಇನ್ವೆಸ್ಟ್ಮೆಂಟ್ ಆಗಲ್ಲ. ಸೊ ಇದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ನೆಕ್ಸ್ಟ್, ಬಿಲ್ಡಿಂಗ್ ದಟ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಆರ್ ಡೆವಲಪ್ಡ್ ಫಾರ್ ಫ್ಯೂಚರ್ ಯೂಸ್. ಒಂದು ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಿ ಫ್ಯೂಚರ್ ಯೂಸಿಗೆ ಹಾಗೆ ಬಿಡ್ತಿದ್ದೀರಾ, ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ನೆಕ್ಸ್ಟ್, ಪ್ರಾಪರ್ಟಿ ಅವೈಟಿಂಗ್ ಫಾರ್ ಡಿಸ್ಪೋಸಲ್. ಸೇಲಿಗೆ ಇಟ್ಟಿರುವಂಥ ಪ್ರಾಪರ್ಟಿ, ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಲ್ಯಾಂಡ್ ಹೆಲ್ಡ್ ಫಾರ್ ಫ್ಯೂಚರ್ ಯೂಸಿಗೆ ಒಂದು ಸೈಟನ್ನು ತಗೊಂಡು ಹಾಗೆ ಬಿಟ್ಟಿದ್ದೀರಾ, ಇದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಪ್ರಾಪರ್ಟಿ ಬೀಯಿಂಗ್ ಕನ್ಸ್ಟ್ರಕ್ಟೆಡ್ ಆನ್ ಬಿಹಾಫ್ ಆಫ್ ಥರ್ಡ್ ಪಾರ್ಟಿಯ ಅಂದರೆ ಯಾರೊಬ್ಬ ಪರ್ಸನಿಗೆ ನೀವು ಒಂದು ಪ್ರಾಪರ್ಟಿಯನ್ನು ಕನ್ಸ್ಟ್ರಕ್ಟ್ ಮಾಡಿ ಅವ್ರಿಗೆ ಕೊಡ್ತಿದ್ದೀರಾ ಅಂದರೆ ಸೇಲ್ ಮಾಡ್ತಿದ್ದೀರಾ. ಸೊ ಇದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ದೆನ್, ವೆಕೆಂಟ್ ಬಿಲ್ಡಿಂಗ್ ಹೆಲ್ಡ್ ಲೀಸ್ಡ್ ಔಟ್ ಅಂಡರ್ ಆಪರೇಟಿಂಗ್ ಲೀಸ್. ಒಂದು ಬಿಲ್ಡಿಂಗನ್ನು ಲಾಂಗ್ ಟರ್ಮ್ ಲೀಸಿಗೆ ಕೊಟ್ಟಿದ್ದೀರಾ, ಇದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಪ್ರಾಪರ್ಟಿ ಅಕ್ಯುಪೈಡ್ ಬೈ ಎಂಪ್ಲಾಯೀಸ್. ಪ್ರಾಪರ್ಟಿಯನ್ನು ಎಂಪ್ಲಾಯೀಸಿಗೆ ಕೊಟ್ಟಿದ್ದೀರಾ ಅಂದರೆ ಆಫೀಸ್ ಆಗಿ ಕನ್ವರ್ಷನ್ ಮಾಡ್ಕೊಂಡಿದ್ದೀರಾ, ಇದು ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ. ಸೊ ಯಾವ್ದ್ಯಾವುದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಬಂತು ಗಮನಿಸಿ. ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ 4 ಎಂಟ್ರಿ ಬಂದಿದೆ. ಆ 4 ಎಂಟ್ರಿಲೂ ಸಿಂಪಲ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅನ್ಸ್ಕೊಳ್ಬೇಕು ಅಂತಂದರೆ ಜಾಗ ತೊಗೊಂಡು ಖಾಲಿ ಬಿಡಬೇಕು. ಇಲ್ಲ ಅಂತಂದರೆ ನೋಡಿ ಫ್ಯೂಚರ್ ಯೂಸಿಗೆ ಜಾಗನ ಖಾಲಿ ಬಿಟ್ಟಿದ್ದಾರೆ. ಇಲ್ಲ ಅಂತಂದರೆ ಲಾಂಗ್ ಟರ್ಮ್ ಲೀಸ್, ಆಪರೇಟಿಂಗ್ ಲೀಸ್ ಅಂದರೂ ಒಂದೇ, ಲಾಂಗ್ ಟರ್ಮ್ ಲೀಸ್ ಅಂದರೂ ಒಂದೇ. ಲಾಂಗ್ ಟರ್ಮಿಗೆ ಲೀಸಿಗೆ ಕೊಟ್ಟರೆ ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅಂತ ಅನ್ಸ್ಕೊಳ್ಳುತ್ತೆ. ಸೊ ಈ ಥರ ಒಂದು 10 ಎಂಟ್ರಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿನ, ನಾಟ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿನ ಅಂತ ಬರೀಲಿಕ್ಕೆ ಕೊಡ್ಬೋದು. ಸಿಂಪಲ್ ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಅನ್ಸ್ಕೊಳ್ಬೇಕು ಅಂತಂದರೆ ಒಂದು ಬಿಲ್ಡಿಂಗ ಲ್ಯಾಂಡ ತೊಗೊಂಡು
ಫ್ಯೂಚರ್ ಯೂಸಿಗೆ ಹಾಗೆ ಬಿಡಬೇಕು. ಇಲ್ಲ ಅಂತಂದರೆ ಲಾಂಗ್ ಟರ್ಮಿಗೆ ಲೀಸಿಗೆ ಕೊಟ್ಟರೆ ಅಥವಾ ರೆಂಟಿಗೆ ಕೊಟ್ಟರೆ ಅದು ಇನ್ವೆಸ್ಟ್ಮೆಂಟ್ ಪ್ರಾಪರ್ಟಿ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮನ್ನು ಎಕ್ಸಾಮಿಗೆ ಕೇಳ್ಬೋದು. ಈ ಥರದ ಪ್ರಾಬ್ಲಮನ್ನು ಓದ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೋಡಿ, ಕೆಲವರಿಗೆ ಪ್ರಾಬ್ಲಮ್ಸ್ ಕಷ್ಟ ಅನಿಸುತ್ತೆ. ಅಟ್ಲೀಸ್ಟ್ 3 ಥಿಯರಿ ಕ್ವಶನ್ಗೆ ಆನ್ಸರ್ನ ಓದ್ಕೊಳ್ಳಿ. ಡಿಫೈನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಟ್ಲೀಸ್ಟ್ ಈ 3 ಕಲ್ತ್ಕೊಳ್ಳಿ. ಕನ್ಫರ್ಮ್ ಕೇಳ್ತಾರೆ ಇದನ್ನು. ಯಾವುದು ಅಂತಂದರೆ ಡಿಫೈನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಥವಾ ವಾಟ್ ಈಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ಆಬ್ಜೆಕ್ಟಿವ್ಸ್, ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಈ 3 ಥಿಯರಿ ಕ್ವಶನ್ ಓದ್ಕೊಳ್ಳಿ. ಪ್ರಾಬ್ಲಮ್ ಅಕಸ್ಮಾತ್ ಕಷ್ಟ ಬಂದರೂ ಕೂಡ ಈ ಥಿಯರಿನ ನೀವು ಅಟೆಂಡ್ ಮಾಡ್ಬೋದು. ಎಲ್ಲರೂ ಎಕ್ಸಾಮ್ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.